ನಮಸ್ಕಾರ ಸ್ನೇಹಿತರೆ, ಸಖತ್ ರುಚಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾನ್ಸ್ ಗೀ ರೋಸ್ಟ್ ಮಂಗಳೂರು ಮತ್ತು ಉಡುಪಿ ಕಡೆ ತುಂಬಾ ಇಷ್ಟಪಡುವ ಒಂದು ರೆಸಿಪಿ. ಅದನ್ನು ನಾವು ಮನೇಲಿ ಹೇಗೆ ಮಾಡಬೇಕಂತ ನೋಡೋಣ. ನಾರ್ಮಲಿ ಈ ಕರಾವಳಿ ಕಡೆ ಜನ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಹೋಗೋದಾದರೆ ಈ ಒಂದು ರೆಸಿಪಿನ ಟೇಸ್ಟ್ ಮಾಡಲಿಕ್ಕೆ ಮಾತ್ರ ಮರೆಯೋದೇ ಇಲ್ಲ. ಹಾಗಾದರೆ ಇದನ್ನು ಮನೇಲಿ ಹೇಗೆ ಪ್ರಿಪೇರ್ ಮಾಡೋದು? ಮೊದಲಿಗೆ ನಾವು 750 ಗ್ರಾಮ್ ಸೀಗಡಿ ಅಥವಾ ಪ್ರಾನ್ಸ್ನ ಕ್ಲೀನ್ ಮಾಡಿ ತೊಗೊಳ್ಳೋಣ. ಒಂದು 10 ನಿಮಿಷ ನಾವು ಇದನ್ನು ಮ್ಯಾರಿನೇಷನ್ಗಂತಲೇ ಇಡಬೇಕು. ಅದಕ್ಕೇನೆಲ್ಲ ಬೇಕಾಗುತ್ತೆ? 1 ಟೀ ಸ್ಪೂನ್ ಉಪ್ಪು ಹಾಕೊಳ್ಳೋಣ. ಆಮೇಲೆ ಕೂಡ ಉಪ್ಪು ಬೇಕಾಗುತ್ತೆ. ಸದ್ಯಕ್ಕೆ 1 ಟೀ ಸ್ಪೂನ್ ಹಾಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರೋ ಅರಿಶಿನ ಇರೋದಾದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಒಂದು 2 ಟೀ ಸ್ಪೂನ್ ನಿಂಬೆ ರಸ. ಇದಿಷ್ಟು ಹಾಕಿದ ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದರ ನಂತರ ಒಂದು 10 ನಿಮಿಷ ಇದನ್ನು ಮ್ಯಾರಿನೇಷನ್ಗಂತ ಇಡೋಣ. ಪ್ರಾನ್ಸ್ ಫ್ರೆಶ್ ಆಗಿರೋದಾದರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಈಗ ನಾವು ಒಂದು ಪ್ಯಾನ್ನ ಲೋ ಫ್ಲೇಮಲ್ಲಿಟ್ಟು 1.5 ಟೀ ಸ್ಪೂನ್ ಧನಿಯಾ ಕಾಳು, ಅರ್ಧ ಟೀ ಸ್ಪೂನ್ ಜೀರಾ ಕಾಳು, 1 ಟೀ ಸ್ಪೂನ್ ಕಾಳು ಮೆಣಸು, ಅರ್ಧ ಟೀ ಸ್ಪೂನ್ ಮೆಂತ್ಯ ಕಾಳು, ಕೊನೆಗೆ 1 ಟೀ ಸ್ಪೂನ್ ಸಾಸಿವೆ ಕಾಳು. ಇಷ್ಟೆಲ್ಲವನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ. ಮಸಾಲ ಹೀಗೆ ಫ್ರೈ ಮಾಡ್ಕೊಳ್ಳೋದಾದ್ರೆ ಅದರ ಟೇಸ್ಟ್ ಘಮ ತುಂಬಾ ಚೆನ್ನಾಗಿರುತ್ತೆ. ನಂತರ ಒಂದು ಮಿಕ್ಸರ್ ಜಾರಲ್ಲಿ 5 ರಿಂದ 6 ಬ್ಯಾಡಿಗೆ ಚಿಲ್ಲಿ, 2 ಇಂಚು ಹುಣಸೆ ಹುಳಿ, 7 ರಿಂದ 8 ಬೆಳ್ಳುಳ್ಳಿ ಮತ್ತು 7 ರಿಂದ 8 ಗೋಡಂಬಿ ಬೀಜ, ರುಚಿಗೆ ಬೇಕಾದಷ್ಟು ಉಪ್ಪು. ಆಮೇಲೆ ನಾವೇನು ಮಸಾಲ ರೆಡಿ ಮಾಡ್ಲಿಕ್ಕೆ ಇಟ್ಟಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನಂತರ ಒಂದು ಬಾಣಲೆ ಇರೋದಾದ್ರೆ ಅಥವಾ ಮಣ್ಣಿನ ಪಾತ್ರೆ ಇರೋದಾದ್ರೆ ಅದಕ್ಕೆ 5 ರಿಂದ 6 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಹೀಗೆ ಮಾಡಬೇಕಾದ್ರೆ ನಾವು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇಡೋಣ. ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ 7 ರಿಂದ 8 ಗೋಡಂಬಿ ಹಾಕೊಳ್ಳೋಣ. ಸ್ವಲ್ಪ ಕೆಂಪಗಾಗೋವರೆಗೂ ನಾವು ಅದನ್ನು ಫ್ರೈ ಮಾಡಿ ನಂತರ ಅದನ್ನು ಬೇರೆ ಪಾತ್ರೆಗೆ ಹಾಕಿಡೋಣ. ಆಮೇಲೆ ಅದೇ ಪಾತ್ರೆಯಲ್ಲಿ ನಾವು ಏನು 10 ನಿಮಿಷ ಪ್ರಾನ್ಸ್ನ ಮ್ಯಾರಿನೇಷನ್ಗಂತ ಇಟ್ಟಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು 7 ರಿಂದ 8 ನಿಮಿಷ ಬೇಯಿಸ್ಕೊಳ್ಳೋಣ. 7-8 ನಿಮಿಷ ಇದು ಕೂಡ ಚೆನ್ನಾಗಿ ಬೆಂದ ನಂತರ ಪ್ರಾನ್ಸ್ನ ಬೇರೆ ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡೋಣ. ಆಮೇಲೆ ಅದೇ ಪಾತ್ರೆಯಲ್ಲಿ ಇನ್ನೊಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ. 1-2 ಕುದಿ ಬಂದಮೇಲೆ ನಾವೇನು ಪೇಸ್ಟ್ನ ರೆಡಿ ಮಾಡ್ಕೊಂಡು ಇಟ್ಟಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ಅಂದರೆ ತುಪ್ಪ ಮತ್ತು ಮಸಾಲೆ ಏನಿದೆ ನಾವೀಗ ಫ್ರೈ ಮಾಡ್ತಾ ಇದ್ವಲ್ವ ಅದೆರಡು ಕೂಡ ಬೇರೆ ಬೇರೆ ಆಗಿ ಕಾಣಬೇಕು. ಅಲ್ಲಿವರೆಗೂ ಅದನ್ನು ನಾವು ತಿರುಗಿಸ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಫ್ರೈ ಮಾಡಬೇಕಾದ್ರೆ ನಾವು ಒಂದು ವಿಷಯ ಗಮನದಲ್ಲಿ ಇಡಬೇಕು. ಆ ಮಸಾಲೆ ಏನಿದೆ ಪಾತ್ರೆ ತಳ ಏನಿದೆ ತಾಗಬಾರ್ದು. ಅಲ್ಲಿವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನಂತರ ನಾವೇನು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕಿ ಆ ಕಡೆ ಈ ಕಡೆ ಮಾಡ್ತಾ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡೋಣ. ನಂತರ ಸೀಗಡಿನೂ ಕೂಡ ಇದಕ್ಕೆ ಹಾಕಿ ಮ್ಯಾಕ್ಸಿಮಮ್ ಒಂದು 4 ನಿಮಿಷ ಅಷ್ಟೇ, ಅದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಲಿಕ್ಕೆ ಹೋಗಬಾರ್ದು. ಯಾಕಂದರೆ ಆಲ್ರೆಡಿ ಬೆಂದಿದೆ ಇದು. ನಾವೇನು ಮಸಾಲೆನ ರುಬ್ಬಿಟ್ಕೊಂಡಿದ್ವಿ ಅದು ತುಂಬ ಚೆನ್ನಾಗಿ ಘಮ ಕೊಡ್ತಾ ಇದೆ ಮತ್ತು ಒಳ್ಳೆ ಕಲರ್ ಕೂಡ ಕೊಟ್ಟಿದೆ. ಸ್ನೇಹಿತರೆ, ನೀವೇ ನೋಡ್ತಿರ್ಬೋದು ಯಾವ ರೀತಿಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾವು ಪ್ರಾನ್ಸ್ ಗೀ ರೋಸ್ಟ್ನ ಮನೆಯಲ್ಲೇ ಈಸಿಯಾಗಿ ಪ್ರಿಪೇರ್ ಮಾಡ್ಬೋದು ಅಂತ. ಕೊನೆಗೆ ಒಂದು 1/4 ಕಪ್ ಬೇವಿನೆಲ್ಲ ಹಾಕ್ಕೊಂಡು ಇನ್ನೊಂದು ನಿಮಿಷ ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಹೋಟೆಲ್ ಮಾದರಿಯಲ್ಲೇ ನಮ್ಮ ಪ್ರಾನ್ಸ್ ಗೀ ರೋಸ್ಟ್ ಈಗ ರೆಡಿಯಾಗಿದೆ. ಸ್ನೇಹಿತರೆ, ಇದೇ ರೆಸಿಪಿನ ನೀವು ಮನೇಲಿ ಕೂಡ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಮನೆಗೆ ಯಾರಾದರೂ ನೆಂಟರು ಬಂದಾಗಂತೂ ಈ ಅಡುಗೆ ಮಾಡಿ ನೀವು ಮಾಡೋ ಅಡುಗೆನ ತುಂಬಾ ಇಷ್ಟಪಡ್ತಾರೆ. ಹಾಗಾದರೆ ಸ್ನೇಹಿತರೆ, ನಾವು ಮತ್ತೆ ಸಿಗೋಣ ಬೇರೊಂದು ಅಡುಗೆ ಜೊತೆಗೆ. ಅಲ್ಲಿವರೆಗೂ ನಾವು ಮಾಡೋ ಅಡುಗೆ ನಿಮಗೆ ತುಂಬಾ ಇಷ್ಟ ಆಗಿರೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.